ನೋಡಿ, 100ಕ್ಕೆ 100 ಹೇಳ್ತೀನಿ. ಇಲ್ಲಿಯ ದಲಿತರಿಗೆ ಸ್ಮಶಾನಕ್ಕೆ ತೊಂದರೆ ಕೊಡುವಂತಹ ಪ್ರಕ್ರಿಯೆ ನೀವು ತೆರವುಗೊಳಿಸದೇ ಇದ್ರೆ ನಾವೇ ಕಂಪೌಂಡ್ ಕಟ್ತೇವೆ, ನಾವೇ ಇದನ್ನು ತೆರವುಗೊಳಿಸಿ ಎಲ್ಲಿ ಬೇಕಾದಲ್ಲಿ ಕಟ್ಕೊಳ್ಳಿ ಅಂತನ್ನುವಂಥದ್ದು ಹೇಳ್ತೀನಿ. ಈಗ ಮಂಗಳೂರಲ್ಲಿ ಸವಾಲ್ ಹಾಕಿದಾರೆ ಸರ್, ನೀವು PB ರೋಡಿಗೆ ಬರ್ರಿ, ಧೈರ್ಯ ಇದ್ರಿ ಅಂತ. ಈಗ ವಿವೇಚೆ ಅಧ್ಯಕ್ಷರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ಹಿಂದೂಗಳ ಹಬ್ಬದಲ್ಲಿ ಒಂದು ನ್ಯಾಯ ಮತ್ತು ಮುಸ್ಲಿಂ ಹಬ್ಬದಲ್ಲಿ ಒಂದು ನ್ಯಾಯ. ನೀವು BC ರೋಡ್ ದಕ್ಷಿಣ ಕನ್ನಡ ಜಿಲ್ಲೆ BC ರೋಡ್ನಲ್ಲಿ ಅಲ್ಲಿಯ ಮುಸ್ಲಿಮರು ಯಾವುದೋ ಒಂದು ಸಂಘಟನೆಯವರು ಸವಾಲು ಹಾಕಿದ್ರು, ತಾಕತ್ತಿದ್ರೆ ಈದ್ ಮಿಲಾದ್ BC ರೋಡಿಗೆ ಬನ್ನಿ ಅಂತ ಹೇಳಿ. ಯಾಕೆ ಸಂಘರ್ಷಕ್ಕೆ ಕರಿತಾ ಇದ್ದಾರೆ? BC ರೋಡ್ ಏನು ತಾಲಿಬಾನದ ಅಫ್ಘಾನಿಸ್ತಾನದಲ್ಲಿದೆಯಾ, ಪಾಕಿಸ್ತಾನದಲ್ಲಿದೆಯಾ? ಇಡೀ BC ರೋಡ್ ಅಲ್ಲ, ಇಡೀ ದೇಶ ನಮ್ದಿದೆ. ಯಾರು ಸವಾಲು ಹಾಕುವಂಥ ಗೂಂಡಾಗಳು ಯಾರಿದಾರಲ್ಲ ಅವರನ್ನು ಒಳಗಡೆ ಹಾಕಬೇಕಾಯ್ತು ಇಷ್ಟೊತ್ತಿಗೆ. ಕಾಂಗ್ರೆಸ್ ಕಾರಣ ಇದು. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣನೇ ಮುಸ್ಲಿಂ ಸರ್ಕಾರ ಬಂದುಬಿಟ್ಟಿದೆ ಅಂತನ್ನುವಂಥ ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ BC ರೋಡ್ ಇರ್ಬೋದು, ನಾಗಮಂಗಲದ ಘಟನೆ ಇರ್ಬೋದು, ಇಂಥ ಘಟನೆಗಳು ಆಗ್ತಾ ಇರೋದೇ ಈ ಕಾಂಗ್ರೆಸ್ಸಿನ ಅಪೀಸ್ಮೆಂಟ್ ಪರಿಣಾಮದಿಂದ. ಸೊ ನಾನು ಹೇಳೋದು BC ರೋಡ್ ಅಲ್ಲ, ಶ್ರೀನಗರದಲ್ಲೇ ಚಾಲೆಂಜ್ ಮಾಡಿದ್ರು ನೀವು. ಶ್ರೀನಗರ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಅಲ್ಲಿ ತಾಕತ್ತಿದ್ರೆ, ತಾಯಿ ಹಾಲು ಕುಡ್ದಿದ್ರೆ ಹಸರ ಬಾವುಟ ತೆಗೆದು, ಪಾಕಿಸ್ತಾನ್ ಧ್ವಜ ತೆಗೆದು ಅಲ್ಲಿ ತಿರಂಗಿ ಬಾವುಟ ಹಾರಿಸಿ ಅಂತ ಹೇಳಿದ್ರು. ಅದನ್ನು ಹಾರಿಸಿ ತೋರಿಸಿದ್ದೇವೆ. ಈ ದೇಶದ ವೀರ ಸುಪುತ್ರಿದ್ದೇವೆ ನಾವು. BC ರೋಡ್ ಅಲ್ಲ, ನಿಮ್ಮ ಮನೆ ಒಳಗಡೆ ಬರ್ತೀವಿ ನಾವು. ಈ ರೀತಿಯ ದರ್ಪ ಸೊಕ್ಕು ಇನ್ಮೇಲೆ ನಡೆಯೋದಿಲ್ಲ. ಕಾಂಗ್ರೆಸ್ ಇದೆ ಅಂತ ಹೇಳಿ ಏನು ಬೇಕಾದ್ದು ಹೇಳೋದು, ಏನು ಬೇಕಾದ್ದು ಮಾಡೋದು ನಡೆಯಂಗಿಲ್ಲ. ಹಿಂದೂಗಳು ಜೀವಂತವಾಗಿದ್ದೇವೆ. ಸೊ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು. ಸರ್, ಈಗ ಹಿಂದೂಗಳ ಹಬ್ಬನೇ ಒಂದು ರೀತಿ ರಕ್ಷಣೆ ಇಲ್ದಂಗೆ ಗಣಪತಿನ ಕರ್ಕೊಂಡು ಹೋಗಿ ಪೊಲೀಸ್ ಜೀಪ್ ಅಲ್ಲಿ ಕೂರಿಸ್ತಾರೆ, ಕುಂದ್ರಿಸೋರ್ನ ಏನ್ ಮಾಡ್ತಾರೆ, ಏನ್ ನಡೀತಾ ಇದೆ ಅಂತ. ಹಬ್ಬಕ್ಕೆ ರಕ್ಷಣೆ ಇಲ್ಲ ಅಂತ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ನೋಡಿ, ಕಾಂಗ್ರೆಸ್ಸಿನ ಕುಮ್ಮಕ್ಕು, ಕಾಂಗ್ರೆಸ್ಸಿನ ಅಪೀಸ್ಮೆಂಟು ಅತಿ ಆಯ್ತಿದೆ. ಅತಿಯಾದ ಪರಿಣಾಮದಿಂದನೇ ಏನು 136 ಸೀಟ್ ಬಂದಿದ್ದೇ ಮುಸ್ಲಿಮರಿಂದ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಎಲ್ಲ ಹಿಂದೂಗಳಿಗೆ ಗೊತ್ತಾಗ್ತಾ ಇದೆ ಇದು ಅತಿಯಾದಂಥ ಅಪೀಸ್ಮೆಂಟ್ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನವರೇ ಇದೇ ರೀತಿ ಮುಂದುವರೆದ್ರೆ ಕಸದ ತೊಟ್ಟಿಗೆ ಹೋಗ್ತೀರಿ ನೀವು, ಹೇಳಿ ಹೆಸರಿಲ್ದಾಗ ಹೋಗ್ತೀರಿ ನೀವು. ಇನ್ನು ನಾಗಮಂಗಲದ ಮಸೀದಿ ಒಳಗಡೆಗೆ ಬಾಟಲ್ಗಳು, ಪೆಟ್ರೋಲ್ ಬಾಂಬ್ಗಳು, ಕಲ್ಲುಗಳು, ಚಾಕು ಚೂರಿಗಳು ಹೇಗೆ ಬಂತ್ರಿ? ಮಸೀದಿ ಅಂದ್ರೆ ಪವಿತ್ರವಾದ್ದು, ಮಸೀದಿ ಅಂದ್ರೆ ನಮಾಜ್ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು ಹೇಳಿದ್ದನ್ನ ಇವತ್ತು ಒಳಗಡೆ ದಂಗೆ ಸ್ಥಾನ ಆಯ್ತಲ್ಲ, ಅದು ದಂಗೆ ಮಾಡುವಂಥದ್ದು. ಹಾಗಾದ್ರೆ ಅಪವಿತ್ರ ಕಲ್ಲು, ಬಾಟಲ್ಗಳು, ಬಾಂಬ್ಗಳು, ಚಾಕು ಚೂರಿ ಹಾಗಾದ್ರೆ ಅಲ್ಲಿ ಹೇಗೆ ಬಂತು? ಒಳಗಡೆ ಹೇಗೆ ಬಂತು? ಪೊಲೀಸರ ವೈಫಲ್ಯ, ಗುಪ್ತಚರ ವೈಫಲ್ಯ, ಕಾಂಗ್ರೆಸ್ಸಿನ ಕುಮ್ಮಕ್ಕು ಅಂತನ್ನುವಂಥದ್ದು ಹೇಳಿದೆ. ಚಲುವರಾಯ ಸ್ವಾಮಿ ವ್ಯವಸ್ಥಿತವಾಗಿ ಇದನ್ನು ಗಲಾಟೆ ಮಾಡಿ ಮುಂದಿನ ದಿನಗಳಲ್ಲಿ ಏನೋ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತನ್ನುವಂಥದ್ದು ಮಾಡ್ತಾ ಇದಾರಲ್ಲ, ಇದು ಶೋಭೆ ತರುವಂಥದ್ದಲ್ಲ. ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದನ್ನ ಹದ್ದು ಬಸ್ನಲ್ಲಿ ಇಡದೇ ಇದ್ರೆ ಇಡೀ ಹಿಂದೂ ಸಮಾಜ ಸಿಡದೇಳುತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ.